ಆರಾಮ್ ಅಂತ ಚೆನ್ನಾಗಿರಲಿಲ್ಲ. ಯಾಕೋ ವಿಕೆಟ್ ಮೇಲೆ ಬಿದ್ದು ಫಸ್ಟ್ ವಿಕೆಟೇನೋ ಒಳ್ಳೆ ರನ್ನನ್ನು ಹೊಡೆದ್ರು, ಬಟ್ ಜಲ್ದಿ ಹೋಗ್ಬಿಟ್ರು. ನಂತರ 2-3 ವಿಕೆಟ್ ಜಲ್ದಿ ಹೋಗ್ಬಿಟ್ರು. ಇಂಥ ಪ್ರಸಂಗದಲ್ಲೇ ಒಂದು ರೀತಿ ಆಪತ್ತದ ಸಮಯ ಇದ್ದಾಗ ನಮ್ಮ ಕೊಹ್ಲಿಯವರು ಕೊನೆಯಲ್ಲಿ ನಿಂತು 75 ಹೊಡೆದು ಅಜೇಯರಾಗಿ ಹೊಡೆದು ಗೆಲುವು ತೊಗೊಂಬಂದಿದ್ದು ಬೆಂಗಳೂರಿಗೆ ಖುಷಿ ಕೊಡುವಂಥ ವಿಷಯ. ಒಟ್ಟಾರೆಯಾಗಿ ಇಡೀ ಒಂದು ಟೂರ್ನಮೆಂಟನ್ನು ನೋಡಿದಾಗ ವಿಶೇಷವಾಗಿ ಸಮತೋಲನದಿಂದ ಫಸ್ಟ್ ಇದ್ದಂಥ GT ಗುಜರಾತ್ ಟೈಟನ್ ಜೊತೆಗೆ ತನ್ನ ಫೈಟನ್ನು ಮುಂದುವರಿಸಿಕೊಂಡು ಗೆಲ್ತಾನೋ ಮತ್ತೇನೋ ಮಾಡಿದ್ರೆ ಅವ್ನು ಸೋಲು ಆಗಿದಾವಿಲ್ಲ ಅಂತಲ್ಲ, ಆದರೆ ಗೆಲ್ಲುವ ಒಂದು ಪಟ್ಟಣಿಲ್ಲದ ಕೊನೆಗೆ ತಂದು ಗೆಲ್ಲಿಸಿದ್ದ. ಅದರಲ್ಲೂ ವಿರಾಟ್ ಕೊಹ್ಲಿ ಅದು ಕಾರಣಕರ್ತರಾಗಿದ್ದ. 150 ಬಂದು ನಿಂತಾಗ ಸಿಕ್ಸರ್ ಹೊಡೆದಂತ ತನದ ಮಾಡ್ಕೊಂಡಿದ್ದ. ಇವೆಲ್ಲವೂ ಸ್ಮರಣೀಯ. ಒಟ್ಟಲ್ಲೇ ನಿನ್ನೆ ಗೆದ್ದಂಥ RCB ಗೆಲುವ RCBಗೆ ಅಷ್ಟೇ ಅಲ್ಲ, ಇಡೀ ಕನ್ನಡಿಗರು. ಇತ್ತೀಚಿನಿಂದಲೂ ಈ IPL ಸ್ಟಾರ್ಟ್ ಆದಮೇಲೆ, ವಿಶೇಷವಾಗಿ IPL 2008 ಸ್ಟಾರ್ಟ್ ಆಗ್ತದೆ. ಮೊದಲಿದ್ದು ರಾಜಸ್ಥಾನ್ ಏನಪ್ಪ ಅಂದ್ರೆ ರಾಯಲ್ಸ್ ಇದನ್ನು ಗೆದ್ದಿರ್ತಾರೆ. ಇದು ನಿಮಗೆ ನೆನಪಿರಲಿ ಅಂತ 2008 ಅದರ ನಂತರ ಮತ್ತೆ ಶುರು ಆಗ್ತದೆ. ಆದರೆ ಇದ್ರೆ ಆ ಸಮಯದಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದರು. ಇನ್ನು 2009 ಡೆಕ್ಕನ್ ಚಾರ್ಜಸ್ ಇದ್ದರು, ಅವ್ರು ಹೊಡಿತಾರೆ ರಾಯಲ್ ಚಾಲೆಂಜರ್ಸ್ ವಿರುದ್ಧ. ಅದ ನಂತರ ಹಿಂಗೆ ಬರ್ತದೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 2006 ತನಕ 19 ಮ್ಯಾಚ್ ಆಗಿದಾವೆ. ಆ ಒಂದು 19 ಮ್ಯಾಚ್ಗಳಲ್ಲಿ 2 ಮ್ಯಾಚ್ಗಳು ಇವತ್ತು ಈ 18 ಮತ್ತು 19 ಮ್ಯಾಚನ್ನು ಇವತ್ತು ರಾಯಲ್ ಚಾಲೆಂಜರ್ಸ್ ಗೆದ್ದ ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಸಲ ಏನಾಗ್ತದೆ ಮುಂದೆ ನೋಡೋಣ ಅದನ್ನು. ಬಟ್ ಆ ಸಮಯದಲ್ಲಿ ಯಾಕಂದ್ರೆ ಈ 2020 ಯಾರು ಯಾವಾಗ ಹೀರೋ ಆಗ್ತಾರೋ ಯಾರು ಜೀರೋ ಆಗ್ತಾರೋ ಗೊತ್ತಿಲ್ಲ. ಯಾಕಂದರೆ 5 ಸಲ ಕಪ್ ಗೆದ್ದಂಥವ್ರು ಇವತ್ತು ಈ ಒಂದು ಸೆಮಿಫೈನಲ್ ತನಕ ಟಾಪ್ 4 ಬರಲಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ಉದಾಹರಣೆ ನಿಮ್ಗೆ ಗೊತ್ತದ, ಚೆನ್ನೈ ಸೂಪರ್ ಕಿಂಗ್ ಆಗಿರ್ಬೋದು ಮತ್ತು ನಮ್ಮ MI ಮುಂಬೈ ಇಂಡಿಯನ್ಸ್ ಆಗಿರ್ಬೋದು. ಇವೆಲ್ಲವೂ ಗಮನಿಸಿದಾಗ ಈ 2020 ಏನಪ್ಪ ಅಂದ್ರೆ ಒಬ್ಬರು ಹಿಡಿತಕ್ಕೆ ಸಿಗಲಾರಂಥದ್ದು